ಎಂತ ಶಾಟ್ ಹೊಡೆದೆ ರಂಗೀಲಾ, ನಾನು ಹಾರಿಸ್ಬಿಟ್ಟೆ. ರಂಗೀಲಾ ಪೆಟ್ಟಾಗ್ಲಿಲ್ಲ ತಾನೇ? ನಾನ್ ಚೆನ್ನಾಗಿದ್ದೀನಿ ರುದ್ರ, ಆದ್ರೆ ವರುಣ್ ಮೈರಾನ ಬಾಲ್ಗೆ ಶಾಟ್ ಹೊಡೆದು ಏನ್ ಮಾಡ್ತಿದ್ಯಾ? ನನ್ ಬಾಲ್ಗೆ ಶಾಟ್ ಹೊಡೆದು ತೋರ್ಸು, ಆಗ ಹೇಳ್ತೀನಿ. ಬಾ ರಂಗೀಲಾ ಬಾ, ನಾನೇನ್ ಹೆದರ್ತೀನಾ? ನೋಡ್ತಿರು, ಸೀದಾ ಸಿಕ್ಸರ್ ಬಾರಿಸ್ತೀನಿ. ರಂಗೀಲಾ ಬಾಲ್ ಬಿಸಾಡ್ಬೇಕಲ್ಲ. ರಂಗೀಲಾ ಬಾಲ್ ನಿಂದ ವಿಕೆಟ್ಗೆ ಹಿಟ್ ಮಾಡ್ಬೇಕು, ತಲೆಯಿಂದಲ್ಲ. ಏನ್ ಚಿಂತಿಲ್ಲ ಬಿಡು, ಈ ಬಾರಿ ತಪ್ಪಾಗಿ ಮಿಸ್ಟೇಕ್ ಆಯ್ತು. ನೋಡ್ತಿರು, ಇನ್ನು ಬಾಲ್ ಅನ್ನು ಕೈಯಿಂದ ಬಿಡಿಸಲು ಸ್ವಲ್ಪ ಮ್ಯಾಜಿಕ್ ಉಪಯೋಗಿಸ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಬಾಲ್ ಚೂ. ಅರೆ ಟ್ರೇಗೆ ಹೊಡಿಲ್ಲ ಅಥವಾ ಬಾಲಿಗೆ? ಓ ನೋ, ಇದು ಚೀಟಿಂಗ್. ವರುಣ್ ನೀನ್ ಔಟ್ ಆದಿ, ಇನ್ನೀಗ ನನ್ನ ಸರದಿ. ನಾನು ಬೌಲಿಂಗ್ ಮಾಡ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಬಾಲ್ ಸ್ಟಾಪ್. ರುದ್ರ ಎಲ್ಲಿ ಸಿಕ್ಸ್ ಹೊಡಿಲಿ? ಓ ಅಲ್ಲಿ. ಅರೆ ಇದು ಎಂಥ ಕ್ರಿಕೆಟ್, ಎಲ್ರೂ ನನ್ ಜೊತೆ ಚೀಟಿಂಗ್ ಮಾಡ್ತಾರೆ. ರುದ್ರ, ನಾನು ಹೊರಗೆ ಹೋಗ್ತಿದ್ದೀನಿ, ಸಂಜೆ ಬರ್ತೀನಿ. ಬಾಯ್. ಓಕೆ ಅಜ್ಜಯ್ಯ, ಬಾಯ್. ಬಾಯ್ ಅಜ್ಜಯ್ಯ. ಬನ್ನಿ ಮಕ್ಕಳೇ, ಊಟ ತಯಾರಿದೆ. ಚಿನ್ಲಿ, ಅಜ್ಜಯ್ಯ ಊಟ ಮಾಡಿದ್ರಾ? ಹೌದು, ಅವ್ರು ಮಾಡಿದ್ರು. ಅವರಿಗೆ ಮ್ಯಾಜಿಷಿಯನ್ ಕೋರ್ಟ್ಗೆ ಹೋಗ್ಲಿಕ್ಕಿತ್ತು. ಇವತ್ತು ಕೋರ್ಟ್ ನಲ್ಲಿ ಕೇಜ್ ಮ್ಯಾಜಿಷಿಯನ್ ಹಾಜರಾಗ್ತಾರೆ. ಓ, ಅಜ್ಜಯ್ ಹೇಳ್ತಿದ್ರೆ ನಾನು ಜೊತೆಗೆ ಹೋಗ್ತಿದ್ದೆ. ಮ್ಯಾಜಿಷಿಯನ್ ಕೋರ್ಟ್ ನಲ್ಲಿ ಏನೆಲ್ಲ ಆಗುತ್ತೆ ಅಂದ್ರೆ ನನ್ಗೂ ನೋಡ್ಲಿಕ್ಕಿತ್ತು. ಜಯಸಿಂಗ್, ನೀನ್ ಎಲ್ಲಿವರೆಗೆ ತಲುಪಿದಿ? ಕೋರ್ಟ್ ನ ಹಿಯರಿಂಗ್ ಶುರು ಆಗಲು ಸ್ವಲ್ಪವೇ ಸಮಯ ಉಳಿದಿದೆ. ನಿನ್ಗೆ ಗೊತ್ತಿದೆಯಲ್ಲ, ನಿನ್ನ ವಿಟ್ನೆಸ್ ಇಲ್ಲದೆ ಕೇಜ್ ಮ್ಯಾಜಿಷಿಯನ್ಗೆ ಸಜೆ ಕೊಡಿಸುವುದು ತುಂಬಾ ಅಸಾಧ್ಯ. ಅವ ಮಾಡಿದ ಅಪರಾಧಕ್ಕೆ ನೀನೊಬ್ಬನೇ ಐ ವಿಟ್ನೆಸ್. ಸರ್ ಮೆಜೆಸ್ಟಿಕೋ, ಈಗ ನಾನು ಗೋಲ್ಡನ್ ಮೌಂಟೇನ್ ಕ್ರಾಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಜಯಸಿಂಗ್, ನಿನ್ನ ಲೊಕೇಶನ್ ತಿಳಿಸಿದ್ದಕ್ಕೆ. ಇನ್ನು ನೀನು ಸಾಕ್ಷಿ ಕೊಡೋಕೆ ಕೋರ್ಟ್ ವರೆಗೆ ಎಂದು ತಲುಪಲಾರೆ. ಹಿಂದೆ ನೋಡು. ಕೇಜ್ ಮ್ಯಾಜಿಷಿಯನ್ ಅನ್ನು ಹಾಜರುಪಡಿಸಿ.
ಸರ್ ಮೆಜೆಸ್ಟಿಕೋ, ಕೋರ್ಟ್ ಶುರುವಾಗುವ ಟೈಮ್ ಆಯ್ತು. ವಿಚಾರಣೆ ಶುರು ಮಾಡೋಣವಾ? ಜಯಸಿಂಗ್ ಚವಾಣ್ ಇನ್ನೂ ಬಂದಿಲ್ಲ. ಅವರು ಈ ಕೇಸ್ನ ಒಂದು ಇಂಪಾರ್ಟೆಂಟ್ ವಿಟ್ನೆಸ್ ಆಗಿದ್ದಾರೆ. ಸರ್ ಮೆಜೆಸ್ಟಿಕೋ, ನಿಮ್ಮ ಅನುಮತಿಯಿಂದ ನೆನಪು ಮಾಡಿಸಿ ಕೊಡ್ತೀನಿ. ಮ್ಯಾಜಿಕಲ್ ಕೋರ್ಟ್ನ ರೂಲಿನ ಪ್ರಕಾರ ನಾವು ಕೋರ್ಟಿನ ಕಾರ್ಯಾಚರಣೆಯಲ್ಲಿ 1 ನಿಮಿಷವೂ ನಿಲ್ಲಕೂಡದು. ಹೌದು, ನನ್ ಗೊತ್ತು. ಆದ್ರೆ 1 ನಿಮಿಷ ಬಾಕಿ ಇದೆ. ಈಗ ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ಯಾರಾಗಂದ್ರು? ಇಬಾಯಿಸ್ಕಾ ಸಕೂಮ್ ಬ್ರೇಸ್ ಪುಲಿಟೋ. ಅಜ್ಜಯ್ಯ, ನೀವು ಚೆನ್ನಾಗಿದ್ದೀರಾ? ರುದ್ರ, ನೀನ್ ಇಲ್ಲಿಗೆ ಹ್ಯಾಕ್ ಬಂದೆ? ಅಜಯ್ ನನ್ಗೆ ಚಿಂದ್ಲಿ ಹೇಳಿದ್ರು ನೀವು ಮ್ಯಾಜಿಷಿಯನ್ ಕೋರ್ಟ್ಗೆ ಹೋಗ್ತಿದ್ದೀರೆಂದು. ನನ್ಗನಿಸಿತು ನಾನು ನೋಡ್ತೀನಿ. ರುದ್ರ, ಇಬಾಯಿಸ್ಕಾ ಸುಕೂಮ್ ಪುಷ್ಟೂಮ್ ಗೋ. ಸರ್ ಮೆಜೆಸ್ಟಿಕೋ, 1 ನಿಮಿಷ ಆಗೋಯ್ತು. ಯಾರೂ ವಿಟ್ನೆಸ್ ಕೂಡ ಬಂದಿಲ್ಲ. ಅದಕ್ಕಾಗಿ ಕೇಜ್ ಮೆಜಿಷಿಯನ್ ಅನ್ನು ಬಿಟ್ಬಿಡ್ಬೇಕು. ಕೇಜ್ ಮೆಜಿಷಿಯನ್ನ ವಿರುದ್ಧ ಇಲ್ಲಿವರೆಗೆ ಯಾವುದೇ ಪುರಾವೆ ಸಿಕ್ಕಿಲ್ಲ. ಅದಕ್ಕಾಗಿ ಈ ನ್ಯಾಯಾಲಯ ಅವನನ್ನು ಗೌರವದಿಂದ ಪುರಾವೆ ಇದೆ. ಸರ್ ಮೆಜೆಸ್ಟಿಕೋ, ಪುರಾವೆ ಇದೆ. ಸರ್ ಮೆಜೆಸ್ಟಿಕೋ, ಈ ಕೇಸ್ನ ವಿಟ್ನೆಸ್ ನಾನೊಬ್ಬನೇ. ಕೇಜ್ ಮ್ಯಾಜಿಷಿಯನ್ ಒಬ್ಬ ಮುಗ್ಧ ವ್ಯಕ್ತಿಗೆ ತನ್ನ ಮ್ಯಾಜಿಕ್ ನಿಂದ ಅವನ ಜಮೀನನ್ನು ಕಬಳಿಸಿ ಅವನನ್ನು ಕೇರ್ ಟೇಕರ್ ಮಾಡಿ ಇಟ್ಕೊಂಡಿದ್ದಾನೆ. ಆ ಜಮೀನನ್ನು ತನ್ನ ಮಗನಿಗೆ ಗಿಫ್ಟ್ ಮಾಡಿಬಿಟ್ಟ. ಯಾಕಂದ್ರೆ ಆ ಜಮೀನಲ್ಲಿ ಸುಂದರವಾದ ಹೂಗಳು ಅರಳುತ್ತವೆ. ಅವು ಇವನ ಮಗನಿಗೆ ಇಷ್ಟ. ಸರ್ ಮೆಜೆಸ್ಟಿಕೋ, ಇಲ್ಲಿ ನನಗೆ ಮೋಸ ಮಾಡುವ ಪ್ರಯತ್ನ ನಡೀತಿದೆ. ಜಯಸಿಂಗ್ ನನ್ನ ಮಗನನ್ನು ಈ ಕೋರ್ಟಿಗೆ ಹೇಗೆ ಕರ್ಕೊಂಡು ಬಂದ? ಇವರೆಲ್ಲ ನನ್ನ ಮಗನ ಕಣ್ಣೆದುರು ನನ್ನನ್ನು ಕೀಳು ಮಾಡ್ತಾ ಇದ್ದಾರೆ. ಶಾಂತನಾಗು. ಅವ ನಿನ್ನ ಮಗನಲ್ಲ, ಅವ ಜಯಸಿಂಗ್ನ ಮೊಮ್ಮಗ ರುದ್ರ. ನಮ್ಮಲ್ಲಿಯ ಬಹಳಷ್ಟು ಜನರಿಗೆ ಅವನ ಪರಿಚಯವಿದೆ. ಸರ್ ಮೆಜೆಸ್ಟಿಕೋ, ಇಲ್ಲೇ ಮೋಸವಾಗಿದೆ. ಆದ್ರೆ ನಾನು ಮೋಸ ಹೋಗಲಾರೆ. ಜಯಸಿಂಗ್ ನನ್ನ ಮಗನ ರೂಪ ಬದಲಾಯಿಸಿ ಅವನನ್ನ ಇಲ್ಲಿ ತಂದಿದ್ದಾನೆ. ನಾನು ಈಗಲೇ ತೋರಿಸ್ತೀನಿ. ಯಾರಾದರೂ ಚಾಲಾಕಿ ತೋರಿಸಲು ಪ್ರಯತ್ನಿಸಿದ್ರೆ ರುದ್ರನನ್ನ ಮುಗಿಸೋದಕ್ಕೆ ಹೆಚ್ಚು ಸಮಯ ತಾಗೋದಿಲ್ಲ. ಕೇಜ್ ಮ್ಯಾಜಿಷಿಯನ್, ರುದ್ರನನ್ನು ಬಿಟ್ಟುಬಿಡು. ಕೋರ್ಟ್ ಮ್ಯಾಜಿಷಿಯನ್ಸ್ ಪೊಲೀಸರಿಗೆ ಆದೇಶ ಕೊಡ್ತಿದೆ. ಕೇಜ್ ಮ್ಯಾಜಿಷಿಯನ್ ಅನ್ನು ಆದಷ್ಟು ಬೇಗ ಹಿಡಿಬೇಕು. ಇದು ಹೊಡಿತ 6. ಅರೆ, ಬಾಲರ್ ನೋಡಿ ಎಲ್ಲೋ ಕಳೆದು ಹೋಗದಿರಲಿ.
ಇಟ್ಸ್ ಅ 6. ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಸ್ಟೈಲೇ ಬೇರೆ. ಮತ್ತೊಂದು 6. ಈಗ ಬಾಲ್ ನಾನ್ ತರ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಮಾಡಿದ್ದುಣ್ಣೋ ಮಹಾರಾಯ. ಮೈರಾ ಪ್ಲೀಸ್ ಮ್ಯಾಜಿಕ್ ಮಾಡ್ಲೇಬೇಡ. ಸರಿ ಆ ಬಾಲ್ ನ ಮೂಡ್ ಏನೋ ಚೆನ್ನಾಗಿರ್ಲಿಲ್ಲ. ಅರೆ ರುದ್ರ, ಏನಾಯ್ತು? ಎಲ್ಲ ಸರಿಯಾಗಿದೆಯಲ್ವಾ? ಮಕ್ಕಳೇ, ನೀವೆಲ್ಲ ಹೀಗೆ ಹೊರಗೆ ಆಟ ಆಡಬೇಡಿ. ಕೇಜ್ ಮ್ಯಾಜಿಷಿಯನ್ ಅಪಾಯ ಇನ್ನೂ ಕಳೆದಿಲ್ಲ. ಕೆಲವು ದಿನ ನೀವೆಲ್ಲ ಪ್ಯಾಲೇಸ್ನ ಒಳಗೆ ಆಡ್ಕೊಂಡಿರಿ. ಅಪಾಯದಿಂದ ಎದುರುಕೊಂಡು ಇರೋದಕ್ಕಿಂತ ಒಳಿತು ನಾವಾಗಿ ಕೇಜ್ ಮ್ಯಾಜಿಷಿಯನ್ ಮಗನ ಬಳಿ ಹೋಗೋಣ. ಮಗನನ್ನ ಸಿಗ್ಲು ಬಂದೇ ಬರ್ತಾನೆ. ಆಗ ಅವನನ್ನು ಹಿಡಿದು ಬಿಡೋಣ. ಬಹಳ ಒಳ್ಳೆ ವಿಚಾರ ರುದ್ರ. ಬಾ ಹೋಗೋಣ. ಹಾಯ್ ಚಾಂಪ್, ಹೌ ಆರ್ ಯು? ನಾವು ನಿನ್ನ ಅಪ್ಪನ ಗೆಳೆಯರು. ನಿನ್ನ ಅಪ್ಪ ಇಲ್ಲಿದ್ದಾರಾ? ನನ್ನ ಅಪ್ಪ ಇಲ್ಲಿಲ್ಲ. ಎಷ್ಟೋ ದಿನದಿಂದ ಬಂದಿಲ್ಲ. ನಿಮ್ಗೆ ಅವರ ಪರಿಚಯ ಇದೆಯಾ? ಅವರನ್ನು ನೀವು ಕರೀಬಹುದಾ? ನಾವು ಅವರನ್ನು ಕರ್ಕೊಂಡ್ ಬರ್ತೀವಿ. ನಿಮ್ಗೆ ಕ್ಯಾಂಡಿ ತಿನ್ಬೇಕಾ? ಕ್ಯಾಂಟಿಕೇನ್. ಹೌದು, ತಿನ್ಬೇಕು. ನನ್ಗೆ ಕ್ಯಾಂಡಿ ಕೇನ್ ತುಂಬಾ ಇಷ್ಟ. ಇಬಾಯಿಸ್ಕಾ ಜಿಬಾಯಿಸ್ಕಾ ಕ್ಯಾಂಡಿ ಕೇನ್ ಟ್ರೀ ಕ್ರಿಯೇಟೋ. ನನ್ಗೆ ತಿನ್ಬೇಕು. ಹಾ, ಅದು ಇದು ಎಲ್ಲ ಬೇಕು ನನ್ಗೆ. ಅರೆ ವಾ. ನಮ್ 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 ನಮ್. ಕ್ಯಾಂಡಿ ಕ್ಯಾನ್ ಅಂದ್ರೆ ನಂದು ಫೇವರೇಟು. 2-3 ನಾನು ತಿನ್ಕೋತೀನಿ. ನನ್ಗಾಗಿ ತೆಗಿ ಬೇಗ. ನಮ್ 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 ನಮ್. ಅರೆ ಮಾಡಿದ್ದುಣ್ಣೋ ಮಹಾರಾಯ. ಬೇಡ ಸಾರಿ. ಬೇಡ. ಅಯ್ಯಯ್ಯೋ, ತಪ್ಪಾಯ್ತು. ಬೇಡ, ಇನ್ನೆಂದೂ ಕ್ಯಾಂಡಿ ತಿನ್ನೋಲ್ಲ. ಅಯ್ಯೋ, ಕ್ಯಾಂಡಿ ತಿನ್ನೋದಕ್ಕೆ ಇಷ್ಟು ದೊಡ್ಡ ಶಿಕ್ಷೆಯ? ಸಾರಿ, ನಾನ್ ತಿನ್ನಲ್ಲ. ಅಯ್ಯೋ, ಹೊಡಿಬೇಡ. ಸಾರಿ, ಇನ್ಮುಂದೆ ತಿನ್ನೋಲ್ಲ. ಅಯ್ಯೋ ಅಜ್ಜಯ್ಯ, ಕಾಪಾಡಿ. ಅಯ್ಯೋ ಅಜ್ಜಯ್ಯ, ಕಾಪಾಡಿ. ರಂಗಿಲ್ಲ, ನಿನ್ಗೆ ಯಾಕೆ ಚಪಲ? ಈ ಕ್ಯಾಂಡಿ ಟ್ರೀಯಿಂದ ನೀಲ್ ಮಾತ್ರ ಕ್ಯಾಂಡಿ ತಿನ್ಬಹುದು. ಹೋಗ್ತಿದ್ದೀರಾ? ನೀವು ಹೇಳಿದ್ರಿ ನನ್ನ ಅಪ್ಪನನ್ನು ಕರ್ಕೊಂಡು ಬರ್ತಾರಂತ. ಪ್ರಾಮಿಸ್ ಮಾಡಿ. ನಾವೆಲ್ಲ ನಿನ್ನ ಅಪ್ಪನನ್ನು ಬೇಗನೆ ಕರ್ಕೊಂಡು ಬರ್ತೀವಿ. ಪಕ್ಕಾ ಪ್ರಾಮಿಸ್. ಬಾಯ್ ಬಾಯ್. ಅಕಾವ್ ಮಕಾವ್, ಈ ಪ್ಯಾಲೇಸ್ ಮೇಲೆ ಒಂದು ಕೇಜ್ ಆಗಲಿ.
ಇದೇನಾಗ್ತಿದೆ? ನಾನು ನೋಡ್ತೀನಿ. ಮಕ್ಕಳೇ, ನೀವು ಹೇಳ್ಬೇಡಿ. ಅಜ್ಜಯ್ಯ! ರುದ್ರ, ಮುಂದೆ ಹೋಗ್ಬೇಡ. ಕೇಜ್ ಮ್ಯಾಜಿಷಿಯನ್ ನಮ್ಮ ಪ್ಯಾಲೇಸ್ ಅನ್ನು ಕೇಜ್ ನಲ್ಲಿ ಮಾರ್ಪಡಿಸಿದ್ದಾನೆ. ಮುಂದಕ್ಕೆ ಹೋದ್ರೆ ಕರೆಂಟ್ ಹೊಡೆಯುತ್ತೆ. ಹಲೋ ಎವ್ರಿಬಡಿ, ಹೇಗಿದ್ದಿ ಜೈ ಸಿಂಗ್? ನೀನು ನನಗೆ ಜೀವಾವಧಿ ಶಿಕ್ಷೆ ಕೊಡಿಸುವವನಿದ್ದಿ, ಆದ್ರೆ ಇವತ್ತು ನಾನು ನಿನಗೆ ಜೀವಾವಧಿ ಶಿಕ್ಷೆ ಕೊಡ್ತೇನೆ. ಕೇಜ್ ಮ್ಯಾಜಿಷಿಯನ್, ನಿನ್ನ ಪ್ರಾಬ್ಲಮ್ ನನ್ ಜೊತೆಗಿದ್ರೆ ನನ್ ಜೊತೆ ಕಾದಾಡು. ಮಕ್ಕಳನ್ನು ಮಧ್ಯಕ್ಕೆ ಎಳೆಯುವ ಅಗತ್ಯವಿಲ್ಲ. ಇಲ್ಲ, ಖಂಡಿತ ಇಲ್ಲ. ನಾನು ನಿಮ್ಮೆಲ್ಲರನ್ನು ಒಟ್ಟಿಗೆ ಹೌಸ್ ಅರೆಸ್ಟ್ ನಲ್ಲಿ ಇಡ್ತೀನಿ. ಅಕಾವ್ ಮಕಾವ್ ಪ್ಯಾಲೇಸ್ ಎತ್ಕೋ. ನಾನೆಲ್ಲಿ ಹೇಳ್ತೀನೋ ಅಲ್ಲೇ ಕೊಂಡೋಗು. ಯಾ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹೇಗನಿಸ್ತು ನಿಮ್ಮ ಹೊಸ ತಾಣ? ಜೈ ಸಿಂಗ್ ಚೌಹಾಣ್, ಇನ್ನು ಮುಂದೆ ನಿಮ್ಮೆಲ್ಲರ ಜೀವನ ಇಲ್ಲೇ ಕಳೆಯುತ್ತೆ ಮತ್ತು ನಾನು ಹೋಗ್ತೀನಿ ಸನ್ ಸಿಟಿಗೆ. ನಿನ್ನ ಪ್ಯಾಲೇಸಿನ ಖಾಲಿ ಜಾಗದಲ್ಲಿ ನನ್ನ ಒಂದು ಹೊಸ ಪ್ಯಾಲೇಸ್ ಕಟ್ಟಿಸ್ತೀನಿ. ಅದರಲ್ಲಿ ನಾನು ನನ್ನ ಮಗನ ಜೊತೆ ನಗುತ್ತಾ ಕಳೀತೀನಿ. ಕೇಜ್ ಮ್ಯಾಜಿಷಿಯನ್, ನಿನ್ನ ಇಚ್ಛೆ ಎಂದೂ ಪೂರ್ಣವಾಗೋಲ್ಲ. ನೀನು ನನ್ನನ್ನು ಸೆರೆ ಹಿಡಿಯಲಾರೆ. ಅದ್ಭುತ ಜೈ ಸಿಂಗ್, ನಿನಗೆ ಗೊತ್ತಿದೆ ನನ್ನ ಮ್ಯಾಜಿಕ್ ಅನ್ನು ಹೇಗೆ ಕತ್ತರಿಸೋದು ಅಂತ. ನೀನೊಬ್ಬ ಒಳ್ಳೆ ಮಜಿಷಿಯನು. ಆದ್ರೆ ಅಕಾವ್ ಮಕಾವ್ ಡ್ರ್ಯಾಗನ್ಸ್ ಬರಲಿ. ಛೂ! ಜೈ ಸಿಂಗ್, ನೀನು ನಿನ್ನನ್ನು ಕಾಪಾಡಿಕೊಳ್ಳಬಹುದು, ಆದ್ರೆ ನಿನ್ನ ಮಕ್ಕಳನ್ನ ಹೇಗೆ ಕಾಪಾಡ್ತೀಯ? ನೀನು ಎಷ್ಟು ಸಲ ಈ ಸರಳುಗಳ ಮೇಲೆ ದಾಳಿ ಮಾಡ್ತೀಯೋ ಅಷ್ಟೇ ಸಲ ನನ್ನ ಡ್ರ್ಯಾಗನ್ಗಳು ಒಳಗೆ ನುಸುಳುವ ಪ್ರಯತ್ನ ಮಾಡುತ್ತವೆ. ಒಂದು ವೇಳೆ ನುಸುಳಿದ್ರೆ ಯೋಚಿಸು ಏನಾಗುತ್ತೆ ಅಂತ.
ಇಬಾಯಿಸ್ಕಾ ಜಿಬಾಯಿಸ್ಕಾ ಸುಕೂಮ್ ಪುಷ್ಟಿನೋ.